ಇದ್ದಾಗ ಕೂಡ ಕಾನೂನಿಗೆ ಗೌರವ ಇರುತ್ತೆ. ಫಸ್ಟ್ ತಿಳ್ಕೊಳ್ರಿ. ಈ ಜನ ಏನು ಮಾಡ್ತಾರ, ಈ ಜಾತಿ ಮೇಲೆ ರಾಜಕಾರಣ ಮಾಡೋದು, ಆಮೇಲೆ ದುಡ್ಡಿನ ರಾಜಕಾರಣ ಮಾಡೋದು, ಆಮೇಲೆ ಧರ್ಮದಲ್ಲಿ ಆಡ್ದಾರಾಗೆಲ್ಲ ನಡೆಯಂಗಿಲ್ಲ. ಇವತ್ತು ಜನಪ್ರತಿನಿಧಿ ಅದವರ ಇವರು ಅಧ್ಯಕ್ಷರು, ಗ್ರಾಮ ಅಧ್ಯಕ್ಷರು, ಈಗ ಅವರೇನೇ ಈಗ ಗ್ರಾಮದ ಸಂಸ್ಥೆ ಪ್ರಥಮ ಪ್ರಜೆ ಅವ್ರನ್ನ ಗೌರವಿಸಬೇಕಾಗುತ್ತೆ. ಯಾಕಂದ್ರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಒಳಗೆ ಈಗ ಆರ್ಟಿಕಲ್ ಏನು ಸಂವಿಧಾನದ 73 ಮತ್ತು 74 ತಿದ್ದುಪಡಿ, ಸೆಕ್ಷನ್ 243 ಆಫ್ ದ ಪಂಚಾಯತ್ ರಾಜ್ ಆಕ್ಟ್, ಅದ್ರ ಕೆಳಗ ಏನು ಪ್ರೆಸಿಡೆಂಟ್ ಇಸ್ ದ ಸುಪ್ರೀಂ ಅಥಾರಿಟಿ ಇನ್ ಆಲ್ ಸೆನ್ಸ್ ಪಂಚಾಯತ್ ಸಂಬಂಧಪಟ್ಟಂಗ. ಸೊ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಭಾರತದ ಸಂವಿಧಾನಾತ್ಮಕ ವ್ಯವಸ್ಥೆಯನ್ನು ಹೊಂದಿ ಇವತ್ತು ಏನು ನಮ್ಮ CMR ಯೂನಿವರ್ಸಿಟಿ ಅವರು ಏನು ನವೀನ್ ಅಂತೇಳಿ ಮೊನ್ನೆ ಉಳಿಸಿದಾರೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಒತ್ತಿ ಹೇಳಬೇಕಾಗುತ್ತೆ. ಇದು ಅವ್ರೇನು ಇಲ್ಲಿ ಬಂದು ನಿಂತ್ಕೊಂಡು ಬೀದಿ ನಾಟಕಗಳನ್ನು ಮಾಡಿದ್ರು. ಅವರು ತಮ್ಮ ಇವತ್ತು ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಏನೇನದೋ ಒಂದೊಂದು ಉದಾಹರಣೆಗಳನ್ನು ಅವ್ರು ಕೊಟ್ಟು ಇಲ್ಲಿ ಗಮನವನ್ನು ಸೆಳೆದ್ರು. ಅವರು ಓದಬೇಕಾದ್ರೆ ಮಹಾವಿದ್ಯಾಲಯದಲ್ಲಿ ಇವನು ಬಂದು ನಿಮ್ಮೂರಿಗೆ ಬಂದು ಹೊಟ್ಟೆಯಾಗಿ ಇಳ್ಕೊಂಡು ನಿಮ್ಮೂರಿಗೆ ಬಂದು ಹೇಳ್ತಕ್ಕಂಥ ಕೆಲಸ ಅವ್ರದ್ದು ಇಲ್ಲ. ಸ್ವಂತ ನಿರ್ಣಯವನ್ನು ತಗೊಂಡು ಈ ಭಾಗಕ್ಕೆ ಬಂದು ತಿಳಿಸಬೇಕು. ಅವರ ವಯಸ್ಸಿನ ಮಿತಿ, ಯಾವ ಅಪರಾಧ ಮಾಡಿದಾರೋ ಅದರಲ್ಲಿ ವೆರೈಟಿ ಅಂತ ಹಾಕ್ತಾರೆ. ಅಂದರೆ ಪೆಟ್ಟಿ ಅಫೆನ್ಸ್ ಮಾಡಿದಾರೋ, ಸೀರಿಯಸ್ ಅಫೆನ್ಸ್ ಮಾಡಿದಾರೋ ಅನ್ನೋ ಆಧಾರದ ಮೇರೆಗೆ ಆ ಟ್ರಯಲ್ಗಳನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಅದರ ಆಧಾರದ ಮೇರೆಗೆ ಅವ್ರಿಗೆ ಶಿಕ್ಷಣೆ ಮತ್ತು ಪೋಷಣೆ ಇದನ್ನು ಮಾಡುವಂಥ ಅವಶ್ಯಕತೆ ಇದೆ. ಅದರ ನಂತರ ದೇವದಾಸಿ ನಿಷೇಧ ಕಾಯ್ದೆ 1970 ದೇವದಾಸಿ ಮಾಡುವಂಥ ಪದ್ಧತಿ ಇದೆ ನಿಮ್ಮಲ್ಲಿ ಅಂತ ನಮ್ಮ ಮಕ್ಕಳು ಇವತ್ತು ಬಂದು ಈ ಕಾರ್ಯಕ್ರಮ ಮಾಡಿದಾವು ಅಂತಕ್ಕಂಥ ಮಾತನ್ನ ಸ್ವಾಗತವನ್ನು ಮಾಡಿ ನಿಮ್ಮೆಲ್ಲರ ವತಿಯಿಂದ, ಅಳವಂಡಿ ಸಿದ್ದೇಶ್ವರನ ವತಿಯಿಂದ ಈ ವೇದಿಕೆ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಗೂ ಅವರ ಆತ್ಮಕ್ಕೆ ಕೈ ಮುಗಿದು ನೀವು ಮಾಡಿರ್ತಕ್ಕಂಥ ಕೆಲಸ ಅಜರಾಮರ. ಸ್ವಾಮಿ, ಈ ಒಂದು ನಮ್ಮ ಒಳ್ಳೆಯ ಒಂದು ಪವಿತ್ರವಾದ ಒಂದು ಅಳವಂಡಿ ಗ್ರಾಮದಲ್ಲಿ ತಾವೆಲ್ಲ ಒಳ್ಳೆಯ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀರಿ. ಈ ಕಾರ್ಯಕ್ರಮದ ಘನ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ, ಈಗ ತಾನೇ ನಿರ್ಗಮಿಸಿರ್ತಕ್ಕಂಥ ಗೌರವಾನ್ವಿತ ಮಹಾಂತೇಶ್ ದರ್ಗಾ ಸಾಹೇಬ್ರೆ ಹಾಗೂ ಇರಬೇಕಾಗಿತ್ತು. ದಯವಿಟ್ಟು ಇನ್ನೊಂದು ಫಂಕ್ಷನ್ ಇದೆ, ಅದಕ್ಕೊಂದು ಅಟೆಂಡ್ ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ನಾನು ಹೋಗ್ತೇನೆ, ಅವ್ರು ದಯವಿಟ್ಟು ನನಗೆ ಅನುಮತಿ ನೀಡ್ತಿದೆ ಅಂತ ಹೇಳಿ ಮಾತಿಗೆ ವಿರಾಮ ಮಾಡಿ ನನ್ನ ವಿರಾಮವನ್ನು ನೀಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ, ಜೈ ಹಿಂದ್, ಜೈ ಯಾಕೆ ಏನು ಅಂತ ಕೇಳ್ತಾ ಇದ್ರೆ, ಇಲ್ಲ ನಮ್ಮ ಅಪ್ಪ ಇರ್ತಾರೆ, ಅವ್ರ ಅಪ್ಪ ಎಲ್ಲೋ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರೇ, ಬೆಂಗಳೂರು ನ್ಯಾಯಾಲಯದ ಅಥವಾ ಈ ಮಗಳಿಗೆ ನನ್ನ ಅಪ್ಪನ ತಾಕೋಬೇಕು, ನನ್ನ ಅಪ್ಪನ ತಾಕೋಬೇಕು, ಅದು ಹಣ್ಸಿಕಾಗಿ ಸ್ಕೂಲ್ಗೆ ಹೋಗಲ್ಲ, ನಾನು ಅಪ್ಪನ ತಾಕೋ ಇಲ್ಲೇ ಇಂಪ್ರಿಸನ್ಮೆಂಟ್ ಆಗ್ಬೋದು. ಈ ಪೋಸ್ಕೋ ಆಕ್ಟ್ ನೋಡಿ, ಈ ಹೊಸ ಆಕ್ಟ್ ಮೊನ್ನೆ ಏನು ಅಮೆಂಡ್ಮೆಂಟ್ ಮಾಡಿದ್ರು. ಈಗೇನು ಬಾಲ್ಯ ಹೇಳಿದ್ರಲ್ಲ, ಬಾಲ್ಯ 2006ರಲ್ಲಿ ಬಂತು, 2016ರಲ್ಲಿ ತಿದ್ದುಪಡಿ ಆಯಿತು. ಇವತ್ತು ಏನಾಗಿದೆ ಅಂದ್ರೆ ಈ ವ್ಯವಸ್ಥೆ ಒಳಗೆ ಎಷ್ಟೋ ಪ್ರಕರಣಗಳಲ್ಲಿ ಮಕ್ಕಳು ಬಡವಾಗ್ತಾ ಇದ್ದಾರೆ, ಶಿಕ್ಷಣ ಸಿಗ್ತಾ ಇಲ್ಲ, ತಂದೆ ತಾಯಿ ನೋಡಿ ಫಂಡಮೆಂಟಲ್ ರೈಟ್ ಕೊಡ್ಲೇಬೇಕು ಅವರನ್ನ. ಇವರು ನಮ್ಮ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲು ಇದು ನಾನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆದೆ, ಆಮೇಲೆ KS ಬರೆದು ತಹಸೀಲ್ದಾರ್ ಆಗಿ ನಿಮ್ಮ ಮುಂದಿದ್ದೀನಿ. ನಾ ಹೇಳೋ ತಪ್ಪರಿಷ್ಟೇ, ಬಡತನದಲ್ಲಿ ಸಾಧನೆ ಮಾಡಬೇಕು, ಮಾಡೇ ಮಾಡ್ತಾರೆ 100%.
ಅದಕ್ಕೆ ದಯವಿಟ್ಟು ಎಲ್ಲರೂ ಒಂದು ಸ್ಪೆಷಲಿ ಟ್ರೈನಿಗಳು ಈ ಒಂದು ನನ್ನ ಬಗ್ಗೆ ಯಾಕೆ ಹೇಳಿದೆ ಅಂದರೆ ಇದು ನಿಮ್ಗೊಂದು ಮೋಟಿವೇಶನ್ ಆಗ್ಬೋದು. ಹಾಗಾಗಿ ನೀವೆಲ್ಲ ಚೆನ್ನಾಗಿ ಟ್ರೈನಿಂಗ್ ಪಡ್ಕೊಂಡು ಜನರೊಂದಿಗೆ ಜನರಿಗೋಸ್ಕರ ಜನರ ಸೇವೆ ಮಾಡ್ರಿ, ಭಗವಂತ ನಿಮ್ಗೆ 100% ಸಕ್ಸಸ್ ಕೊಡ್ತಾನೆ. ಹಾಗಾಗಿ ಈ ಒಂದು ನನ್ನ ಆತ್ಮೀಯ ಬಹಳ ಇಲ್ಲಿ ಒಂದು ಅಳವಂಡಿಯಲ್ಲಿ ಮಣಿಗೊಬ್ಬರು ಜಾಬ್ ಇದ್ದಾರೆ, ಮಣಿಗೆ ಬಂದಿದ್ದಾರೆ. 7ನೇ ತಾರೀಕಿನಿಂದ ಇವತ್ತಿನವರೆಗೂ ಸುಮಾರು 8 ದಿನಗಳ ಕಾಲ ಇಲ್ಲಿ ಒಂದು ಗ್ರಾಮದಲ್ಲೇ ಇದ್ದುಕೊಂಡು 4 ಗ್ರಾಮಗಳಿಗೆ ವಿಸಿಟ್ ಮಾಡಿದ್ದಾರೆ. ಅಳವಂಡಿ, ಹಟ್ಟಿ, ಕೌಲೂರು, ರಘುನಾಥನಹಳ್ಳಿ 4 ಗ್ರಾಮಗಳಿಗೆ ವಿಸಿಟ್ ಮಾಡಿ ಮನೆ ಭೇಟಿ ಕೊಟ್ಟು ಜನರ ಜೊತೆಗೆ ಸಂವಾದವನ್ನು ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನು, ಅವರ ಸಮಸ್ಯೆಗಳನ್ನು ಆಲಿಸಿ ಒಂದು ಅಧ್ಯಯನ ಮಾಡಿ ಸಮೀಕ್ಷೆ ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ವರದಿಯನ್ನು ಕೂಡ ವಿದ್ಯಾಲಯದಿಂದ ಎಲ್ಲ ಪ್ರಶಿಕ್ಷಣಾರ್ಥಿ ಬಂದಿದ್ದಾರೆ. ಅವರು ನಿಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ತಿರುಗಾಡಿ ಪ್ರತಿಯೊಂದು ಸಮಸ್ಯೆಯನ್ನ ಬರ್ಕೊಂಡು ನೋಟ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಆದರೂ ಕೂಡ ತಾವು ಬಂದಿದ್ದೀರಿ, ತಮ್ಮ ಒಂದು ಸಮಸ್ಯೆಯನ್ನ ಹೇಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಜೊತೆಗೆ ನಾನು ನನ್ನ ಬಗ್ಗೆ ಏನೇನು ಹೇಳಿದ್ರು, ಅಷ್ಟು ಸಾಧನೆ ಮಾಡುವಂತ ಒಳ್ಳೆಯದು ಮಾಡಿದ್ರೆ ಏನು ಮಾಡಿಲ್ಲ. ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವನು. ನನ್ನ ಬಗ್ಗೆ ಒಂದು 2 ಮಾತು ಹೇಳ್ತೀನಿ ಅಷ್ಟೇ. ಬಸವನ ಮನಮುಟ್ಟುವಂತೆ ಬಹಳ ಅದ್ಭುತವಾಗಿ ನಾಟಕದ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಆಮೇಲೆ ವಿದ್ಯಾರ್ಥಿಗಳು ಏನೇನು ನಮ್ಮ ಕಾನೂನು ವಿಶ್ವವಿದ್ಯಾಲಯದಿಂದ ಬಂದಂಥ ವಿದ್ಯಾರ್ಥಿಗಳು ಅವರು ಮುಂದೆ ನ್ಯಾಯವಾದಿಗಳು ಆಗುವಂಥವರು ಮತ್ತು ನ್ಯಾಯಾಧೀಶರು ಆಗುವಂಥವರು, ಅವರ ಮುಂದಿನ ಒಂದು ಭವಿಷ್ಯ ಉತ್ತಮವಾಗಿ ಗುರುವರಿಗೆಲ್ಲ ವಿಷಯ ಯಾಕೆ ಹೇಳಕತ್ತೀನಿ ಅಂದ್ರೆ ಜನ ಮಾತಾಡೋಕೆ ಬಹಳ ಇಷ್ಟಪಡ್ತಾರೆ, ಕೆಲಸ ಯಾರು ಮಾಡಲ್ಲ. ನಾನು ಹಿಡ್ಕೊಂಡು ಹೇಳ್ತೀನಿ ಇವತ್ತು. ಅದಕ್ಕೆ ನಾವು ಇವ್ರು ಅಲ್ಲಿ ಮಾತಾಡ್ತಿದ್ದೀವಿ, ನಮ್ಮ ದುಂಡಪ್ಪ ತರಾಜ್ ಅವರು ಎಲ್ಲ ಕುದುರೆಡಿದ್ವಿ ಮ್ಯಾಲಲ್ಲಿ. ಇವತ್ತು ಕೃಷ್ಣ ಬೈರೇಗೌಡ ಅಂತೇಳಿ ಏನು ಕೃಷಿ ಸಚಿವರು ಭಾಳ ದೊಡ್ಡ ಸುಧಾರಣೆ ತಂದಾರೆ ಇದೆ ರಾಜ್ಯದಾಗ, ಯಾರು ಮಾಡಿದ್ದಿಲ್ಲ ಆ ರೀತಿ. ಇವತ್ತು ನಮ್ಮ ತಹಸೀಲ್ದಾರ್ ಕೂಡ ಹಂಗೆ ಮಾಡ್ಯಾರ. ಇರಬೇಕಾಗಿದೆ ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಬಂದಿದ್ದಾರೆ. ಈ ಕಾರ್ಯಕ್ರಮ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ರಿಟೈರ್ಡ್ ಅಂತ ಗೋಪಾಲ್ ಗೌಡ್ರ ಕಾರ್ಯಕ್ರಮ ಮಾಡಿದ್ದೆ. ನನಗೆ ಮೊನ್ನೆ ಇವ್ರು ಬಂದಿದ್ರು, ಎಲ್ಲಿ ನನ್ನ ಕಾಲೇಜಿನಲ್ಲಿ ಪ್ರೋಗ್ರಾಮ್ ಮಾಡಿ. ಈಗ ಎವಿ ಇದನ್ನ ತಹಸೀಲ್ದಾರ್ ಇಲ್ಲಿ ಕೂತ್ಕೊಂಡಿದ್ದಾರೆ, PS ಅವರು ಅದಾರ. ನಾನು ಮಾಡಿದಪ್ಪ ಜವಾಬ್ದಾರಿ ಕೇಸ್ ಏನೇ ಇದ್ರು ನಿಮ್ಮ ಡಾಕ್ಯುಮೆಂಟ್ಸ್ ಸಮೇತ ತಗೊಂಡ್ಬನ್ನಿ. ಇಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬೋದು. ಇನ್ನೂ ಕಷ್ಟ ಐತಿ. ಇವತ್ತು ಪೋಸ್ಕೋ ಪ್ರಕರಣ ನೋಡಿ, ಈಗ ಒಂದು ಡ್ರಾಮಾ ತೋರಿಸಿದ್ರು ನಮ್ಮ ವಕೀಲರು. ಈಗ ಪೋಸ್ಕೋ ಪ್ರಕರಣಗಳು ನಿಜವಾಗ್ಲೂ ಕೂಡ ಇದೆ. 100% ಜೀವನದಲ್ಲಿ ಸಕ್ಸಸ್ ಆಗ್ತಾನೆ. ಆ ವಿಷಯ ನಿಮ್ಗೆ ಹೇಳ್ತೀನಿ. ನಾನು PUC ಮುಗಿಸಿದೆ. PUCಯಲ್ಲಿ ಎಲ್ಲ ನಿಮ್ಗೆ ಏನೇ ಡಾಕ್ಯುಮೆಂಟ್ಸ್ ರೇಷನ್ ಕಾರ್ಡ್ ಆಗಲಿ, ಪಾನ್ ಕಾರ್ಡ್